ನಾನು ನಾನು ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಐ ಅಂತ ಕರಿತೀವಿ. ನೀವು ಅನ್ನೋಕ್ಕೆ ಯು. ಅಲ್ಲಿ, ದೇರ್. ಯಾವಾಗ, ವೆನ್. ಹೇಗೆ, ಹೌ. ಅವಳು, ಸಿ. ಅವನು, ಹಿ. ಅವರು, ದೇ. ಬನ್ನಿ ಅನ್ನೋಕ್ಕೆ ಕಮ್ ಅಂತ ಹೇಳ್ತೀವಿ. ಹೋಗಿ ಅಥವಾ ಹೋಗು ಅನ್ನೋಕ್ಕೆ ಗೋ. ಸಮಯ, ಟೈಮ್. ಕುಳಿತುಕೊಳ್ಳಿ, ಸಿಟ್. ನಿಂತಿರುವುದು, ಸ್ಟ್ಯಾಂಡಿಂಗ್. ಮಲಗುವುದು, ಸ್ಲೀಪಿಂಗ್. ತಿನ್ನಿರಿ, ಈಟ್. ಕುಡಿಯಿರಿ, ಡ್ರಿಂಕ್. ಎದ್ದೇಳಿ, ವೇಕಪ್. ನೋಡುವುದು, ವಾಚಿಂಗ್. ಆಲಿಸುವುದು ಅಥವಾ ಕೇಳುವುದು, ಇದಕ್ಕೆ ಇಂಗ್ಲೀಷ್ನಲ್ಲಿ ಲಿಸ್ಟನಿಂಗ್ ಅಂತ ಕರಿತೀವಿ. ನಂತರ, ದೆನ್. ಏಕೆಂದರೆ ಅದಕ್ಕೆ ಬಿಕಾಸ್. ಏನು, ವಾಟ್. ಎಲ್ಲಿ, ವೇರ್. ಏಕೆ, ವೈ. ಯಾರನ್ನು, ಹೂಮ್. ಯಾರ, ಹೂಸ್. ಇದು ಅನ್ನೋಕ್ಕೆ ದಿಸ್. ಅಲ್ಲಿ, ದೇರ್. ಅವಳು, ಹರ್. ಅವನ ಅನ್ನೋಕ್ಕೆ ಹಿಮ್ ಅಂತ ಕರಿತೀವಿ. ಏನಾದರೂ, ವಾಟೆವರ್. ಆದರೆ, ಬಟ್. ಕೆಳಗೆ, ಡೌನ್. ನೋಡಿ, ಸಿ. ಇಂದ, ಫ್ರಾಮ್. ಇಂದು, ಟುಡೇ. ನಿನ್ನೆ ಅನ್ನೋಕ್ಕೆ ಯಸ್ಟರ್ಡೇ. ನಾಳೆ, ಟುಮಾರೋ. ತಿಂಗಳು, ಮಂತ್. ದಿನ, ಡೇ. ಇಲ್ಲ, ನನಗೆ ಬೇಡ. ನೋ, ಐ ಡೋಂಟ್ ವಾಂಟ್. ನೆಕ್ಸ್ಟ್, ನಿಮ್ಮನ್ನು ನೋಡಿ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಸಿ ಯು. ನಿಮ್ಮನ್ನು ನೋಡಿ. ಇನ್ನೊಮ್ಮೆ ಸಿಗೋಣ ಅಂದರೆ ಯಾರಾದರೂ ಭೇಟಿಯಾದಾಗ ಹೇಳ್ತೀವಲ್ಲ, ಆಯ್ತು ಮತ್ತೆ ಸಿಗೋಣ್ರಿ, ಈಗ ಬರ್ತೀನಿ ಅನ್ನೋಕ್ಕೆ ಸಿ ಯು ನೆಕ್ಸ್ಟ್ ಟೈಮ್ ಅಂತ ಹೇಳಿ. ಹಾಗಾಗಿ ಮಾಡುತ್ತೇನೆ ಅಂದರೆ ಏನಾದರೂ ಒಂದು ಕೆಲಸ ಹೇಳಿದಾಗ ಆಯ್ತು ರೀ ಮಾಡ್ತೀನಿ ಅನ್ನೋಕ್ಕೆ ಸೊ ಐ ಡು. ಆದ್ದರಿಂದ ಅನ್ನೋಕ್ಕೆ ನನಗೆ ಅನುಮತಿ ನೀಡು ಅಂದ್ರೆ ಹೋಗಾಕ ನನಗೆ ಅನುಮತಿ ನೀಡು ಅನ್ನೋಕ್ಕೆ ಅಲೌ ಮೀ. ಯಾವುದೇ ದಿನ ಮಾಡುತ್ತದೆ, ಎನಿ ಡೇ ವಿಲ್ ಡೂ. ನೆಕ್ಸ್ಟ್, ಸಮಾಧಾನದಿಂದಿರು ಅನ್ನೋಕ್ಕೆ ಬಿ ಕಾಮ್ ಅಂತ ಹೇಳಿ. ಜಾಗರೂಕರಾಗಿರಿ ಅಥವಾ ಹುಷಾರಾಗಿರಿ ಅನ್ನೋಕ್ಕೆ ಬಿ ಕೇರ್ಫುಲ್. ಸುಮ್ಮನಿರು ಇದಕ್ಕೆ ಬಿ ಕ್ವೈಟ್ ಅಂತ ಹೇಳಬೇಕು. ಬಿ ಕ್ವೈಟ್.
ಹುರಿದುಂಬಿಸು, ಹುರಿದುಂಬಿಸು ಅನ್ನೋಕ್ಕೆ ಚೀರ್ ಅಪ್, ಚೀರ್ ಅಪ್. ನೆಕ್ಸ್ಟ್, ಅಪಹಾಸ್ಯ ಮಾಡಬೇಡಿ ಅಥವಾ ತಮಾಷೆ ಮಾಡಬೇಡಿ ಅನ್ನೋಕ್ಕೆ ಡೋಂಟ್ ಬಿ ರೆಡಿಕ್ಯುಲಸ್, ಡೋಂಟ್ ಬಿ ರೆಡಿಕ್ಯುಲಸ್. ಚಲಿಸಬೇಡಿ, ಚಲಿಸಬೇಡಿ. ಡೋಂಟ್ ಮೂವ್, ಡೋಂಟ್ ಮೂವ್. ನೆಕ್ಸ್ಟ್ ಸೆಂಟೆನ್ಸ್, ಚಿಂತಿಸಬೇಡಿ, ಚಿಂತಿಸಬೇಡಿ. ಇದಕ್ಕೆ ಹೇಳಬೇಕು ಡೋಂಟ್ ವರಿ, ಡೋಂಟ್ ವರಿ. ಆನಂದಿಸಿ ಅಥವಾ ಅನುಭವಿಸಿ ಅಥವಾ ಖುಷಿಯನ್ನು ಪಡಿ ಅನ್ನೋಕ್ಕೆ ಎಂಜಾಯ್ ಯುವರ್ ಸೆಲ್ಫ್, ಎಂಜಾಯ್ ಯುವರ್ ಸೆಲ್ಫ್. ನನ್ನನ್ನು ಅನುಸರಿಸಿ, ನನ್ನನ್ನು ಅನುಸರಿಸಿ ಅನ್ನೋಕ್ಕೆ ಫಾಲೋ ಮೀ, ಫಾಲೋ ಮೀ. ನನ್ನನ್ನು ಕ್ಷಮಿಸು, ಅದನ್ನೇನಾದರೂ ಬೈ ಮಿಸ್ಟೇಕ್ ಆಗಿ ತಪ್ಪಾಗಿರ್ತಲ್ಲ ಅವಾಗ ಕ್ಷಮೆ ಕೇಳಬೇಕಾದ್ರೆ ಫಾರ್ಗಿವ್ ಮೀ, ಫಾರ್ಗಿವ್ ಮೀ. ಮರೆತು ಬಿಡು, ಯಾವುದಾದ್ರೂ ಒಂದು ಘಟನೆ ನಡೆದಾಗ ಮರೆತು ಬಿಡುತ್ತೀವಲ್ಲ ಅದನ್ನೇ ಫಾರ್ಗೆಟ್ ಇಟ್, ಫಾರ್ಗೆಟ್ ಇಟ್. ಕೊಠಡಿ ಬಿಸಿಯಾಗಿರುತ್ತದೆ, ಕೊಠಡಿ ಬಿಸಿಯಾಗಿರುತ್ತದೆ. ದ ರೂಮ್ ಈಸ್ ಹಾಟ್, ದ ರೂಮ್ ಈಸ್ ಹಾಟ್. ನನ್ನ ಮಗನ ಬಗ್ಗೆ ನನಗೆ ಹೆಮ್ಮೆ ಇದೆ. ಒಬ್ಬರು ತಂದೆ ಹೇಳುವಾಗ ಅದನ್ನೇ ಇಂಗ್ಲೀಷ್ನಲ್ಲಿ ಐ ಆಮ್ ಪ್ರೌಡ್ ಮೈ ಸನ್ ಅಂತ ಹೇಳಬೇಕು. ಅವನು ಓದಲು ಮತ್ತು ಬರೆಯಬಲ್ಲ, ಅವನು ಓದ್ತಾನ ಮತ್ತು ಬರೀತಾನ ಅನ್ನೋಕ್ಕೆ ಹೀ ಕ್ಯಾನ್ ರೀಡ್ ಆ್ಯಂಡ್ ರೈಟ್. ನನಗೆ ಸುಳ್ಳು ಹೇಳಬೇಡ, ನನಗೆ ಸುಳ್ಳು ಹೇಳಬೇಡ. ಡೋಂಟ್ ಲೈ ಟು ಮೀ, ಡೋಂಟ್ ಲೈ ಟು ಮೀ. ಅವರು ತರಗತಿಯಲ್ಲಿದ್ದಾರೆ, ಅವರು ತರಗತಿಯಲ್ಲಿದ್ದಾರೆ. ದೇ ಆರ್ ಇನ್ ಕ್ಲಾಸ್, ದೇ ಆರ್ ಇನ್ ಕ್ಲಾಸ್. ನನಗೆ ಆ ಚೀಲ ಬೇಕು, ನನಗೆ ಆ ಚೀಲ ಬೇಕು. ಐ ವಾಂಟ್ ದ್ಯಾಟ್ ಬ್ಯಾಗ್, ಐ ವಾಂಟ್ ದ್ಯಾಟ್ ಬ್ಯಾಗ್. ಇದು ನನ್ನ ಕಾರು, ಇದು ನನ್ನ ಕಾರು. ದಿಸ್ ಈಸ್ ಮೈ ಕಾರ್, ದಿಸ್ ಈಸ್ ಮೈ ಕಾರ್. ನಾನು ಅದನ್ನು ಇಲ್ಲಿ ಹಾಕಬಹುದೇ? ಏನಾದರೂ ವಸ್ತು ಇದ್ದಾಗ ವೇಸ್ಟ್ ಇರ್ತಾವಲ್ಲಕ್ಕೆ ಮೇ ಐ ಪುಟ್ ಇನ್ ದೇರ್. ಪ್ರದೇಶ ಶಾಂತವಾಗಿತ್ತು. ದ ಏರಿಯಾ ವಾಜ್ ಕ್ವೈಟ್, ದ ಏರಿಯಾ ವಾಜ್ ಕ್ವೈಟ್. ಈ ಕೊಠಡಿ ಬಾಡಿಗೆಗೆ ಇದೆ, ಈ ಕೊಠಡಿ ಬಾಡಿಗೆಗೆ ಇದೆ. ದಿಸ್ ರೂಮ್ ಈಸ್ ಫಾರ್ ರೆಂಟ್, ದಿಸ್ ರೂಮ್ ಈಸ್ ಫಾರ್ ರೆಂಟ್. ಮೇಜಿನ ಮೇಲೆ ಏನಿದೆ? ವಾಟ್ ಈಸ್ ಆನ್ ದ ಡೆಸ್ಕ್, ವಾಟ್ ಈಸ್ ಆನ್ ದ ಡೆಸ್ಕ್. ಅವನು ನಿರಪರಾಧಿಯಾಗಿರಬೇಕು. ಹಿ ಮಸ್ಟ್ ಬಿ ಇನ್ನೋಸೆಂಟ್, ಹಿ ಮಸ್ಟ್ ಬಿ ಇನ್ನೋಸೆಂಟ್. ನಾನು ಒಪ್ಪುತ್ತೇನೆ, ನನಗೊಪ್ಪಿಗೆ ಐತಿ ಅನ್ನೋಕ್ಕೆ ಐ ಅಗ್ರಿ ವಿತ್ ಯು ಅಂತ ಹೇಳಬೇಕು. ಐ ಅಗ್ರಿ ವಿತ್ ಯು. ಅವನು ಬಸ್ಸಿನಲ್ಲಿ ಬಂದನು, ಅವನು ಬಸ್ನಾಗ ಬಂದ ಅನ್ನೋಕ್ಕೆ ಹಿ ಕೇಮ್ ಬೈ ಬಸ್, ಹಿ ಕೇಮ್ ಬೈ ಬಸ್. ಅವನು ನಿಮಗೆ ಹೇಳುವಂತೆ ಮಾಡು. ಡೂ ಆ್ಯಸ್ ಹಿ ಟೆಲ್ಸ್ ಯು, ಡೂ ಆ್ಯಸ್ ಹಿ ಟೆಲ್ಸ್ ಯು. ಥ್ಯಾಂಕ್ ಯು.